ನೀಟ್ 2026 ಎಕ್ಸಾಮಿನೇಷನಲ್ಲಿ ಕಟ್ ಆಫ್ ಹೇಗಿರುತ್ತೆ ಅನ್ನೋದು ನಿಮ್ಗೆಲ್ರಿಗೂ ಡೌಟ್ ಇರ್ಬೋದು. ಓಕೆನಾ. ಸೊ ಇದನ್ನು ನಾವು ಲಾಸ್ಟ್ 3 ವರ್ಷ ಅಂದರೆ ಈ ವರ್ಷ ಸೇರಿ ಮತ್ತು 2025 ಮತ್ತು 2024ನ ಇಟ್ಕೊಂಡು ನಾವು ಕಂಪೇರ್ ಮಾಡ್ತಾ ಹೋಗೋಣ. 2024 ಎಕ್ಸಾಮ್ ಏನಿತ್ತಲ್ಲ ಅದು ತುಂಬ ಈಸಿ ಪೇಪರ್ ಇತ್ತು. ತುಂಬ ಈಸಿ ಇತ್ತು. ಫಿಸಿಕ್ಸು ಈಸಿ ಇತ್ತು, ಕೆಮಿಸ್ಟ್ರಿನೂ ಈಸಿ ಇತ್ತು, ಬಯಾಲಜಿನೂ ತುಂಬ ಈಸಿ ಇತ್ತು. ಸೊ ಆಗ ನಿಮ್ಮ ಕಟ್ ಆಫ್ ರ್ಯಾಂಕ್ ಮಾರ್ಕ್ಸ್ ಹೇಗಿದೆ ನೋಡಿ. ಜನರಲ್ ಮೆರಿಟ್ ಅವ್ರಿಗೆ 630ಕ್ಕಿಂತ ಜಾಸ್ತಿ ಇದ್ದರೆ ಮಾತ್ರ ಸಿಗ್ತಾಯಿತ್ತು ಸೀಟ್. 500ಕ್ಕೆ ಕೆಳಗೆ ಖಂಡಿತ ಸಿಗ್ತಾನೇ ಇರಲಿಲ್ಲ, ಅಷ್ಟು ಕಷ್ಟ ಇತ್ತು. ಬಿಕಾಸ್ 600ಕ್ಕಿಂತ ಕಡಿಮೆ ನೀವು ಯೋಚನೆ ಮಾಡೋಕ್ಕೂ ಆಗ್ತಾ ಇರಲಿಲ್ಲ, ಅಷ್ಟು ಜನರು ತೊಗೊಳ್ತಾಯಿದ್ರು ಮಾರ್ಕ್ಸನ್ನು. ಸೊ ಅಷ್ಟು ಈಸಿ ಇತ್ತು ಕ್ವೆಶನ್ ಪೇಪರ್. ಸೊ ಜನರಲ್ ಮೆರಿಟ್ ಅವ್ರಿಗೆ 630ಇಂದ 650ವರೆಗೂ ಇದ್ದರೆ ಮಾತ್ರ ಸೀಟ್ ಸಿಕ್ಕಿತ್ತು. ಮತ್ತು ಒ ಬಿ ಸಿಯಲ್ಲಿ ನೀವು ಯಾರ್ಯಾರು ಬರ್ತೀರಾ, 2AG 3AG 3BG 1G ಈ ಎಲ್ಲ ಕ್ಯಾಟಗರಿಯವರು ಬರ್ತಾರೆ. ಸೊ ಅವರಿಗೆ 600ಇಂದ 630ವರೆಗೂ ಸೀಟ್ ಸಿಗ್ತಾಯಿತ್ತು. ರ್ಯಾರ್ ಕೇಸಲ್ಲಿ 580ವರೆಗೂ ಸಿಗ್ತಾಯಿತ್ತು. ಓಕೆನಾ, ಸೆಮಿ ಗೌರ್ಮೆಂಟ್ ಸೀಟೆಲ್ಲ ಇನ್ಕ್ಲೂಡ್ ಮಾಡಿದ್ರೆ. ಓಕೆನಾ. ಮತ್ತು SC/ST ಅವರಿಗೆ 550ರಿಂದ 600ವರೆಗೂ ಸೀಟ್ ಸಿಕ್ಕಿತ್ತು. ದಿಸ್ ಇಸ್ 2024 ಕೇಸ್. ಓಕೆನಾ. ಇದಾಯಿತು. ಈಗ 2025ಯಲ್ಲಿ ತುಂಬ ಡಿಫಿಕಲ್ಟ್ ಇತ್ತು. ಓಕೆನಾ. 2024 ಡೆಡ್ ಆಪೋಸಿಟ್ ಇದ್ದಿದ್ದು 2025ಯಲ್ಲಿ. ಓಕೆನಾ. ಸೊ ಆಗ ಕಟ್ ಆಫ್ ಹೇಗಿತ್ತು ನೋಡಿ. 500ಇಂದ 440 ಇತ್ತು ಜನರಲ್ ಮೆರಿಟ್ ಅವರಿಗೆ. ಒ ಬಿ ಸಿ ಅವ್ರಿಗೆ 470ಇಂದ 500. ಓಕೆನಾ. ನಿಮಗೆ 470ವರೆಗೂ ಮಾರ್ಕ್ಸ್ ಇದ್ದಿದ್ರೆ ಡೆಫಿನೆಟ್ಲಿ ನೀವು ಅಟ್ಲೀಸ್ಟ್ ಸೆಮಿ ಗೌರ್ಮೆಂಟ್ ಸೀಟ್ ಆದರೂ ಸಿಗ್ತಾಯಿತ್ತು ಅಕಾರ್ಡಿಂಗ್ ಟು ಲಾಸ್ಟ್ ಇಯರ್ 2AG 2BG ಕ್ಯಾಟಗರಿ ಅವ್ರಿಗೆಲ್ಲ. ಓಕೆನಾ. ಮತ್ತು SC/ST ಅವ್ರಿಗೆ 420ಇಂದ 470ವರೆಗೂ ಇದ್ದರೂ ಸಹ ಸೀಟ್ ಸಿಗ್ತಾಯಿತ್ತು 2025ಯಲ್ಲಿ. ಸೊ ಈಗ 2026 ಹೇಗಿತ್ತು ಹಾಗಾದರೆ. 2026 ಎಕ್ಸಾಮ್ ವಾಸ್ ಮಾಡ್ರೇಟ್. ಅಂದರೆ 2024ಗೂ 2025ಗೂ ಮಧ್ಯದಲ್ಲಿದೆ. ಯಾಕೆ? ಬಿಕಾಸ್ ಬಯಾಲಜಿ ಈಸಿ ಇತ್ತು, ಬಟ್ ಫಿಸಿಕ್ಸ್ ಅಷ್ಟೊಂದು ಈಸಿ ಇರಲಿಲ್ಲ. ಡೆಫಿನೆಟ್ಲಿ ಈಸಿ ಇರಲಿಲ್ಲ, ಸ್ವಲ್ಪ ಕಷ್ಟನೇ ಇತ್ತು. ಓಕೆನಾ. ಹಾಗಾಗಿ ನೋಡೋದಾದರೆ ಕಟ್ ಆಫ್ ಎಷ್ಟಿರ್ಬೋದು, ನಿಮಗೇನಾದರೂ 580ಗಿಂತ ಜಾಸ್ತಿ ಇದ್ದರೆ ಜನರಲ್ ಮೆರಿಟ್ ಆಗಿದ್ದರೆ ನೀವು ಸೇಫರ್ ಝೋನಲ್ಲಿ ಇದ್ದೀರಾ ಅಂತ ಅಂದ್ಕೊಳ್ಬೋದು ಸದ್ಯಕ್ಕೆ. ಓಕೆನಾ. ಮತ್ತು ನೀವು ಒ ಬಿ ಸಿ ಆಗಿದ್ದರೆ 550ಕ್ಕಿಂತ ಜಾಸ್ತಿ ಮಾರ್ಕ್ಸ್ ಇದ್ದರೆ ಯು ಕ್ಯಾನ್ ಬಿ ಇನ್ ಅ ಸೇಫರ್ ಸೈಡ್. ಮತ್ತು SC/ST ಅವರಿಗೆ 500ಕ್ಕಿಂತ ಜಾಸ್ತಿ ಮಾರ್ಕ್ ಇದ್ದರೆ ಯು ಕ್ಯಾನ್ ಬಿ ಇನ್ ಅ ಸೇಫರ್ ಸೈಡ್. ಓಕೆನಾ. ಸೊ ಇವೆಲ್ಲ ಕಟ್ ಆಫ್ ಅಂದರೆ ಪ್ರೆಡಿಕ್ಟೆಡ್ ಕಟ್ ಆಫ್. ಓಕೆನಾ. ಸೊ ಎರಡು ಡೇಟಾನ ಇಟ್ಕೊಂಡು ನಾವು ನೋಡೋದು. ಓಕೆನಾ. ಯಾಕೆಂದರೆ ಈ ವರ್ಷ ಯಾವುದೋ ಒಂದು ರ್ಯಾಂಡಮ್ ಒಂದು ಕೋಚಿಂಗ್ ಇನ್ಸ್ಟಿಟ್ಯೂಟ್ ತೊಗೊಂಡ್ರೆ ಅಲ್ಲೇ 720 ಔಟ್ ಆಫ್ 780 ತೊಗೊಂಡು ಸ್ಟೂಡೆಂಟ್ಸು 3 ಜನ ಇದ್ದಾರೆ. ಸೊ ನೋಡ್ಕೊಳ್ಳಿ ಆಲ್ ಇಂಡಿಯಾ ಓವರ್ ಎಷ್ಟಿರ್ಬೋದು ಅಂತ ನೀವು ಯೋಚನೆ ಮಾಡ್ಕೊಳ್ಳಿ. ಸೊ ಹಾಗಾಗಿ ಅಕ್ಯುರೇಟಾಗಿ ಪ್ರೆಡಿಕ್ಟ್ ಮಾಡೋದು ತುಂಬ ಕಷ್ಟ, ಬಟ್ ಇಷ್ಟಿದ್ರೆ ಸೇಫ್ ಅಂತ ಹೇಳ್ಬೋದು. ಸೊ ಹೀಗಾಗಿ ಇಷ್ಟು ಮಾರ್ಕ್ ಇದ್ದರೆ ಡೆಫಿನೆಟ್ಲಿ ಯು ಕ್ಯಾನ್ ಬಿ ಇನ್ ಅ ಸೇಫರ್ ಪೊಸಿಷನ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆನಾ. ಮತ್ತು ಲಾಸ್ಟಿಗೆ ಬಂದು ವೇರಿ ಆದರೆ ಯಾರಿಗೂ ಹೇಳೋಕ್ಕಾಗೋದಿಲ್ಲ. ಓಕೆನಾ. ಸೊ ಅದೊಂದು ಡಿಸ್ಕ್ಲೈಮರ್ ಅರ್ಥ ಮಾಡ್ಕೊಳ್ಳಿ. ದಿಸ್ ಇಸ್ ಜಸ್ಟ್ ಪ್ರೆಡಿಕ್ಟೆಡ್ ಕಟ್ ಆಫ್. ಇದು ವೇರಿ ಆಗಲೂಬಹುದು, ಇದೇ ಥರನೂ ಇರ್ಬೋದು, ಇದಕ್ಕಿಂತ ವರ್ಸ್ಟ್ ಕೇಸಲ್ಲೂ ಹೋಗ್ಬೋದು. ಓಕೆನಾ. ಸೊ ಅದಕ್ಕೆ ಇದು ಮೋಸ್ಟ್ಲಿ ಇದೇ ಥರನೇ ಇರುತ್ತೆ, ತುಂಬ ವೇರಿಯೇಷನ್ಸ್ ಆಗೋದಿಲ್ಲ. ಸೊ ದಿಸ್ ಇಸ್ ದಿ ಎಕ್ಸ್ಪೆಕ್ಟೆಡ್ ಕಟ್ ಆಫ್. ಇದಕ್ಕಿಂತ ಕಡಿಮೆ ಇದ್ದರೆ ನೀವು ಸೆಮಿ ಗೌರ್ಮೆಂಟ್ ಟ್ರೈ ಮಾಡ್ಬೋದು ಅಥವಾ 12 lakh ಫೀಸ್ನ ಟ್ರೈ ಮಾಡ್ಬೋದು. ಬೇರೆ ಡೌಟ್ಸ್ ಇದ್ದರೆ ನೀವು ಕಮೆಂಟ್ಸಲ್ಲಿ ತಿಳಿಸಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.